ಸರ್, ಪ್ರತಿನಿತ್ಯ ಬೆಲೆ ಏರಿಕೆ ನೀವು ನೋಡ್ತಾ ಇರ್ಬೋದು, ಪ್ರತಿನಿತ್ಯನೂ ಬೆಲೆ ಏರಿಕೆ ಆಗ್ತಾನೇ ಇದೆ. ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಮೇಡಮ್, ಈಗ ಈ ಏನು ಬೆಲೆ ಏರಿಕೆ ಇವರು ಎಲ್ಲೋ ಕೂತ್ಕೊಂಡು ಬೆಲೆ ಏರಿಕೆ ಮಾಡಿಬಿಟ್ರೆ ಸಾಮಾನ್ಯ ಜನರು ಓಡಾಡೋದು ಹೇಗೆ? ದಿನನಿತ್ಯ ಇವರು ಪ್ರತಿಯೊಂದು ಈಗ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆ ಆಯಿತು ಅಂದರೆ ನಮಗೆ ಟ್ರಾನ್ಸ್ಪೋರ್ಟಿಂಗ್ ಎಲ್ಲ ಏರಿಕೆ ಆಗುತ್ತೆ. ಆಮೇಲೆ ದಿನನಿತ್ಯ ತಿನ್ನೋ ದಿನಸಿಗಳು, ಅಡುಗೆ ಸಾಮಾನುಗಳು ಎಲ್ಲವೂ ಏರಿಕೆ ಆಗುತ್ತೆ. ಬಡವರು ತುಂಬ ಕಷ್ಟ ಅನುಭವಿಸ್ತಾರೆ. ಬಡವರೇ ಅಂತಲ್ಲ, ಸಾಮಾನ್ಯ ಜನ ಎಲ್ರಿಗೂ ಕಷ್ಟನೇ ಮೇಡಮ್. ಇದು ಈ ದೇಶದ ಪ್ರತಿಯೊಬ್ಬರಿಗೂ ಕಷ್ಟನೇ. ಬಡವರು ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ರಿಗೂ ಕಷ್ಟ ಇದು. ಮುಂದಿನ ದಿನಗಳಲ್ಲಿ ಇದೇ ಥರ ಮಾಡಿದ್ರೆ ಈ ಸರ್ಕಾರ ಜನ ಸೂಸೈಡ್ ಮಾಡ್ಕೊಂಡು ಸಾಯಬೇಕಾಗುತ್ತೆ. ಯಾಕಂದರೆ ಕಾಸಿರಲ್ಲ, ಪರಿಸ್ಥಿತಿಗಳು ಯಾವ ರೀತಿ ಬದುಕ್ತಾರೆ ಜನ ಹೇಳಿ? ತುಂಬ ಕಷ್ಟ ಆಗುತ್ತೆ. ತುಂಬ ಇದು ಖಂಡನೆ. ನೀವು ಅವರು ಮಾಡಿರೋದು ಖಂಡನೆ. ಇವತ್ತು ಮಾಡಬಾರ್ದಾಗಿತ್ತು, ಮಾಡಿದ್ದಾರೆ. ಮುಂದಿನ ಪೀಳಿಗೆಗಳಲ್ಲಿ ಇವಾಗ ನೋಡ್ತಾ ಇರ್ಬೋದು ನೀವು, ಒಂದಷ್ಟು ಬೆಲೆಗಳ ಏರಿಕೆ ಆಗ್ತಾ ಇದೆ. ಸೊ ಮುಂದಿನ ಪೀಳಿಗೆಗಳು ಈ ರೀತಿ ಆದರೆ ಎಲ್ಲರೂ ಒಂದು ಎಲೆಕ್ಟ್ರಿಕ್ ಬೈಕ್ ಕೊಂಡ್ಕೊಳ್ಬೇಕಾಗಿರುವಂತಹ ಪರಿಸ್ಥಿತಿ ಬರುತ್ತೆ. ಏನು ಹೇಳಿ? ಹಾಂ ಮೇಡಮ್, ಈಗ ನೀವು ಹೇಳ್ತಿರೋದು ಸರಿನೇ. ಎಲೆಕ್ಟ್ರಿಕಲ್ ಬೈಕುಗಳು ಯೂಸ್ ಮಾಡಬೇಕು ಅಂತ ನೀವು ಹೇಳ್ತಾ ಇದ್ದೀರಾ. ಮುಂದಿನ ಪರಿಸ್ಥಿತಿಗಳಲ್ಲಿ ಕೊಂಡ್ಕೊಬೇಕು ಅಂತ ಹೇಳ್ತಾ ಒಳ್ಳೇದಾಗುತ್ತೆ. ಅದೇ, ಅದರಿಂದ ಜನಕ್ಕೆ ಒಳ್ಳೇದಾಗೋದಂತ ಏನಿಲ್ಲ. ಈಗ ಇರೋವಂಥ ವೆಹಿಕಲ್ಸ್ನ ಏನು ಮಾಡಬೇಕಾಗುತ್ತೆ? ಹಾಗಾದರೆ ನಾವು ಇರೋವಂಥ ವೆಹಿಕಲ್ಸ್ನ ಎಲ್ಲ ಗಾಡಿ ಎಲ್ಲ ಶೆಡ್ಡಲ್ಲಿ ಹಾಕ್ಬಿಡ್ಬೇಕಾಗುತ್ತಾ? ಹಾಗಾದರೆ ಗಾಡಿಗಳು ಯೂಸೇ ಮಾಡಬಾರ್ದ ನಾವು? ಈಗ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಅದೇನು ಸೇಫ್ ಅಲ್ಲ ಮೇಡಮ್. ಅದು ಇಷ್ಟು ಕಿಲೋಮೀಟ್ರ್ ಅಂತ ಮಾತ್ರನೇ ಓಡಾಡೋಕ್ಕಾಗುತ್ತೆ. ಈಗ ನಾವು ಸಾವಿರಾರು ಕಿಲೋಮೀಟ್ರ್ ಹೋಗಬೇಕಾಗುತ್ತೆ. ಎಲೆಕ್ಟ್ರಿಕಲ್ ಬೈಕ್ ತೊಗೊಂಡು ನಾವು ಎಲೆಕ್ಟ್ರಿಕಲ್ ಕಾರ್ ತೊಗೊಂಡು ಹೋಗೋಕ್ಕಾಗುತ್ತೆ ಮೇಡಮ್? ಆಗೋದಿಲ್ಲ. ಪೆಟ್ರೋಲ್ ಡೀಸೆಲ್ ಇದ್ದರೆ ನಾವು ಅಲ್ಲಲ್ಲಿ ಪೆಟ್ರೋಲ್ ಬಂಕು ಡೀಸೆಲ್ ಬಂಕ್ ಇರುತ್ತೆ, ನಾವು ಹಾಕ್ಕೊಂಡು ಹೋಗ್ಬೋದಾಗುತ್ತೆ. ಈ ಎಲೆಕ್ಟ್ರಿಕಲ್ ಬೈಕ್ ಏನು ಸೇಫ್ ಅಲ್ಲ. ಬಟ್ ಅದು ಲೋಕಲಲ್ಲಿ ಸಿಟಿಯಲ್ಲಿ ಓಡಾಡೋದಕ್ಕೆ ಸೇಫ್ ಆಗಿರುತ್ತೆ ಅಷ್ಟೇ ಹೊರತು, ನೀವು ದೂರ ಬಾರ ಹೋಗೋದಕ್ಕೆ ನಾವು ಲಾಂಗಲ್ಲಿ ಹೋಗ್ತೀರಿ, ಎಲ್ಲಾದರೂ ಹೊರಗಡೆ ಹೋಗ್ತೀರಿ ಅಂದರೆ ಆಗೋದಿಲ್ವಲ್ಲ. ಹಾಗಾಗಿ ಅದರಿಂದ ಉಪಯೋಗ ಏನೂ ಇಲ್ಲ ಮೇಡಮ್. ಅದರಿಂದ ಉಪಯೋಗ ಏನಿಲ್ಲ.